ಬಿಜೆಪಿ ಜೆಡಿಎಸ್ ನಡುವಿನ ಎನ್ಡಿಎ ಮೈತ್ರಿಗೆ ಈಗ ಅರ್ಥ ಬಂದಂತಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಒಂದಾದರೂ ಈವರೆಗೂ ಎರಡೂ ಪಕ್ಷದ ನಡುವೆ ಸಮನ್ವಯದ ಕೊರತೆ ಕಾಡ್ತಾ ಇತ್ತು. ಮೈತ್ರಿ ಸುಸೂತ್ರವಾಗಿ ಸಾಕೋದಕ್ಕೆ ಸಮನ್ವಯ ಸಮಿತಿ ಮಾಡಿರಲಿಲ್ಲ. ಇದೀಗ ಸಮನ್ವಯ ಸಮಿತಿಗೆ ಎರಡೂ ಪಕ್ಷಗಳು ಮುಂದಾಗಿದೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಭೇಟಿಯಾಗಿ ಕೋರ್ ಕಮಿಟಿ ರಚನೆಗೆ ಮುಂದಾಗಿದ್ದಾರೆ. ದಳಕಮಲದ ಮೈತ್ರಿಗೆ ಸಿಕ್ತು ಮತ್ತಷ್ಟು ಪುಷ್ಟಿ. ಎರಡು ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ಸೃಷ್ಟಿ. ಹೌದು, 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯಾಗಿ ಜೆಡಿಎಸ್ ಅಧಿಕೃತವಾಗಿ ಎನ್ಡಿಎ ಭಾಗವಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಿಂದ 19 ಲೋಕಸಭಾ ಸ್ಥಾನಗಳನ್ನು ಗೆದ್ದು ಉತ್ತಮ ಸಾಧನೆಯನ್ನೂ ಕೂಡ ಮಾಡಿದ್ರು. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಬಿಜೆಪಿ ಜೆಡಿಎಸ್ ಅನೇಕ ಹೋರಾಟಗಳು, ಉಪಚುನಾವಣೆ, ಪರಿಷತ್ ಚುನಾವಣೆ ಎದುರಿಸಿದ್ದಾರೆ. ಆದರೆ ಅದೆಲ್ಲವೂ ಕೂಡ ಆಯಾ ಪಕ್ಷಗಳಿಗೆ ಸೀಮಿತವಾಗಿದ್ದು ಒಂದೇ ವಿಚಾರಗಳಿಗೆ ಪ್ರತ್ಯೇಕ ಹೋರಾಟಗಳು ಕೂಡ ನಡೆಸಲಾಗಿದೆ. ಇದು ಎರಡೂ ಪಕ್ಷಗಳ ನಡುವಿನ ಅಂತರ ಬಹಿರಂಗವಾಗಿತ್ತು ನೋಡಿ. ಕೆಲವು ಘಟನೆಗಳಿಂದ ಪಕ್ಷಗಳ ನಡುವಿನ ವ್ಯತ್ಯಾಸಗಳಾಗಿದ್ದು ಎರಡೂ ಪಕ್ಷಗಳು ಮೈತ್ರಿ ಮುರಿದುಕೊಳ್ಳುವ ಸಾಧ್ಯತೆ ಬಗ್ಗೆ ಅನೇಕ ಬಾರಿ ಚರ್ಚೆಯಾಗಿದೆ. ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಇಲ್ಲ ಅನ್ನೋ ಕೂಗು ಅನೇಕ ಬಾರಿ ಕೇಳಿ ಬಂದಿದ್ರು ನಾಯಕರು ಅಷ್ಟು ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ. ಇದೀಗ 2 ವರ್ಷಗಳ ಬಳಿಕ ಬಿಜೆಪಿ ಜೆಡಿಎಸ್ ಪಕ್ಷದ ಸಮನ್ವಯತೆಗಾಗಿ ತಂಡ ರಚನೆಗಾಗಿ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕಾಸ್ಲಿ ಹೋಟೆಲ್ನಲ್ಲಿ ಭೇಟಿಯಾಗಿ ಸಭೆ ನಡೆಸಿದ್ದು ಸಮನ್ವಯ ಸಮಿತಿ ರಚನೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಬಿಜೆಪಿಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಮೂವರು ಕೂಡ ಇರಲಿದ್ದು ಜೆಡಿಎಸ್ ಪಕ್ಷದಿಂದ ಸದಸ್ಯರ ಆಯ್ಕೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಮುಂಬರುವಂತಹ ಉಪಚುನಾವಣೆ ಇರಬಹುದು, ಹಿರಿಯೂರು ಮತ್ತೆ ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತೆ 4 ಟೀಚರ್ಸ್ ಮತ್ತೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಕೆಲವು ಪ್ರಮುಖ ವಿಚಾರವಾಗಿ ಮಾತ್ರ ಆಗಾಗ ಸಭೆ ಸೇರುವುದು ಹೊರತುಪಡಿಸಿದರೆ ಪಕ್ಷವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಲು ಸಮನ್ವಯತೆ ಕೊರತೆ ಇತ್ತು. ಇದೀಗ ಸಮನ್ವಯ ಸಮಿತಿ ರಚನೆಗೆ ಜೆಡಿಎಸ್ ಕೂಡ ಮುಂದಾಗಿದೆ. ವಿಜೇಂದ್ರ ಜೊತೆಗೆ ಚರ್ಚೆಯಾಗಿದ್ದು ಶೀಘ್ರದಲ್ಲೇ ಸಮಿತಿ ಪಟ್ಟಿ ಅಂತಿಮವಾಗಲಿದೆ ಅಂತ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೇರೆ ಮಾಮೂಲಿ ಈಗ ನಡೀತಾ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದೆ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರ್ ನೆನ್ನೆನೇ ಹೇಳಿದಿರಲ್ಲ, ಹಿರಿಯೂರ್ನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನ ಅದನ್ನ ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ವಿಧಾನ ಪರಿಷತ್ ಚುನಾವಣೆ ಅಡ್ಡ ಮತದಾನ, ಬಿಡದಿ ಹೋರಾಟ ಮತ್ತು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಬ್ಯಾಕ್ ಟು ಬ್ಯಾಕ್ ವಿಚಾರಗಳು ಮುನ್ನೆಲೆಗೆ ಬರ್ತಿದ್ದಂತೆ ಎರಡೂ ಪಕ್ಷಗಳ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇತ್ತು. ಇದೀಗ ಸಮನ್ವಯತೆ ತಂಡ ರಚನೆಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎರಡೂ ಪಕ್ಷಗಳು ಒಟ್ಟಾಗಿ ಬಲ ಪ್ರದರ್ಶನ ಮಾಡಲಿದೆ ಅಂತ ಕಾದು ನೋಡಬೇಕಾಗಿದೆ.